ಇವ್ರ ಹತ್ರ ದಾಖಲೆಗಳಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಇವ್ರ ಹತ್ರ ಐಡೆಂಟಿ ಕಾರ್ಡ್ ಏನಾದ್ರೂ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಅಕ್ರಮವಾಗಿ ಅವರು ಬರ್ತಾರೆ, ಅಕ್ರಮವಾಗಿ ಹಣ ಕೊಟ್ಟು ಬರ್ತಾರೆ. ಮೊದಲು ಒಂದು ಜಾಗಕ್ಕೆ ಹೋಗ್ತಾರೆ, ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ. ಆನಂತರ ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಬರ್ತಾರೆ. ಯಾವುದು ಸೇಫೆಸ್ಟ್ ಸ್ಥಳ ಇವರು ಇರೋದಕ್ಕೆ ಅಂತ ಅನ್ಸುತ್ತೆ ಅಲ್ಲಿರ್ತಾರೆ. ಅಲ್ಲಿದ್ದವರು ತಮ್ಮ ಪರಿವಾರ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಆನಂತರ ಅಲ್ಲೇ ಮನೆ ಕಟ್ತಾರೆ. ಎಲ್ಲವೂ ಕೂಡ ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಈ ಕ್ಷಣಕ್ಕೆ ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ಯಾರೊಬ್ಬರ ಬಳಿಯೂ ಕೂಡ ಆಧಾರ್ ಕಾರ್ಡ್ ಇಲ್ಲ, ಯಾರೊಬ್ಬರ ಬಳಿಯೂ ಕೂಡ ಯಾವುದೇ ದಾಖಲೆಗಳಿಲ್ಲ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಆಟೋದಲ್ಲಿ ಕಸ ಆಯುವ ಕೆಲಸ ಮಾಡ್ತಾರೆ. ಟೆಂಟ್ ನಲ್ಲಿ ಇವರು ಜೀವನವನ್ನ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ವಿಕಾರಿ ರಾಷ್ಟ್ರ ಬಾಂಗ್ಲಾದೇಶ ಇವತ್ತು ಬೇಡಿಕೊಂಡು ಬದುಕ್ತಾ ಇದೆ. ಅಂತ ಬಾಂಗ್ಲಾದೇಶದಿಂದ ಬಂದಿರುವಂತ ಇವರೆಲ್ಲರೂ ಕೂಡ ಇಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡಿ ಯಾರೋ ಒಬ್ಬ ದಲ್ಲಾಳಿಗೆ, ಆತ ಸಮಾಜ ಘಾತುಕ, ಆತ ಟೆರರಿಸ್ಟ್ ನಿಜ ಹೇಳಬೇಕಂದ್ರೆ, ಆತನಿಗೆ ಹಣ ಕೊಟ್ಟು ಬರ್ತಾರೆ. ಬಂದವರು ಕಸ ಆಯೋ ಕೆಲಸ ಮಾಡ್ತಾರೆ. ಈ ರೀತಿಯ 2 ಸ್ಟ್ರೋಕ್ ಆಟೋಗಳನ್ನ ಇವರು ತೆಗೆದುಕೊಂಡು ಆ ಆಟೋಗಳಲ್ಲಿ ಇವರು ಮಾಡಿಫೈ ಮಾಡಿ ಅದರಲ್ಲಿ ಕಸ ಆಯೋದು, ಚಿಂದಿ ಆಯೋ ಕೆಲಸ ಮಾಡ್ತಾರೆ. ಆ ಮೂಲಕ ಇವರು ಹೋಗಬಾರದ ಜಾಗಕ್ಕೆಲ್ಲ ಹೋಗ್ತಾರೆ. ಇಲ್ಲಿನ ಕೆಲವು ಇನ್ಸೈಡ್ ಮಾಹಿತಿಗಳನ್ನೆಲ್ಲ ಇವರು, ಅಂದ್ರೆ ಇಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇವರೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಇವರು ಬಹುಶಃ ಈ ಮಾಹಿತಿಯನ್ನ ಅವರಿಗೆಲ್ಲ ರವಾನಿಸಿದ್ರು ಅಂತ ಹೇಳಿ. ಆದ್ರೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ದೇಶಕ್ಕೆ ಆತಂಕಕಾರಿ ವಿಚಾರ, ದೇಶದ ಭದ್ರತೆಗೆ ಎಷ್ಟು ಆಘಾತಕಾರಿ ವಿಚಾರ ನೋಡಿ. ಅಂತ ನಸಗುನ್ನಿ ಬಾಂಗ್ಲಾದೇಶ ಭಾರತಕ್ಕೆ ಎಷ್ಟು ಮಾರಕವಾಗಿದೆ, ಭಾರತದ ಹಿಂದೂಗಳಿಗೆ ಎಷ್ಟು ಮಾರಕವಾಗಿದೆ, ಅನಿವಾಸಿ ಹಿಂದೂಗಳಿಗೆ. ಅಂತ ಭಾರತೀಯರ ನರಮೇಧವನ್ನ ಮಾಡ್ತಾ ಇರುವಂತಹ ರಾಷ್ಟ್ರ, ಅಲ್ಲಿನ ಪ್ರಜೆಗಳಿಲ್ಲಿ ಬಂದು ಈ ರೀತಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ರಿಪಬ್ಲಿಕ್ ಕನ್ನಡದನ್ನ ತೆರೆದಿಟ್ಟಿದೆ ನಿಮ್ಮ ಮುಂದೆ. She was from Bangladesh. I'm going to have a word with her as well. आप कहाँ से थे? म्यांमार का। म्यांमार से कहाँ गए आप? म्यांमार का इंडिया में आया। हाँ, इंडिया के आने के पहले कहाँ पे थी आप? पहले म्यांमार से बांग्लादेश आया। बांग्लादेश कितना महीने थी आप? 2 महीना लिया। 2 महीना। पैसा कहाँ पे दिया आपने? बांग्लादेश में नहीं, कहाँ पे? इंडिया में। इंडिया में। इंडिया में कितना देना था? 4 बच्चा को मेरे को 60,000 लिया। मेरे हस्बैंड को 50,000 हुआ। ओके, इतना लिया। यहाँ पे आधार कार्ड, आईडी कार्ड आधार कार्ड कुछ भी नहीं है सर। मेरे को वो इनिशियल का वो भी है ना, इधर से छोटा छोटा 2 कार्ड दिया मेरे को, मेरे हस्बैंड को, और बच्चा को फॉर्म दिया था। आपको पता है आप यहाँ रहना इलीगल है? इधर रहने के लिए, रुकने के लिए कार्ड दिया। कौन सा कार्ड है क्या आपके पास अभी? वो थाना में चेक करने के लिए लेके गया, अभी गया था। अभी गया? अभी गया, मेरा हस्बैंड गया। 4 साल से यहाँ पे हो, लेकिन अभी गया? नहीं, पहले दिया था ना, थाना में रख के दिया, अभी लेने के लिए गया। नाम क्या है आपका? यास्मीन अख्तर। यास्मीन अख्तर। ಇವ್ರ ಹತ್ರ ದಾಖಲೆಗಳಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಇವ್ರ ಹತ್ರ ಐಡೆಂಟಿ ಕಾರ್ಡ್ ಏನಾದ್ರೂ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಅಕ್ರಮವಾಗಿ ಅವರು ಬರ್ತಾರೆ, ಅಕ್ರಮವಾಗಿ ಹಣ ಕೊಟ್ಟು ಬರ್ತಾರೆ. ಮೊದಲು ಒಂದು ಜಾಗಕ್ಕೆ ಹೋಗ್ತಾರೆ, ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ. ಆನಂತರ ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಬರ್ತಾರೆ. ಯಾವುದು ಸೇಫೆಸ್ಟ್ ಸ್ಥಳ ಇವರು ಇರೋದಕ್ಕೆ ಅಂತ ಅನ್ಸುತ್ತೆ ಅಲ್ಲಿರ್ತಾರೆ. ಅಲ್ಲಿದ್ದವರು ತಮ್ಮ ಪರಿವಾರ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಆನಂತರ ಅಲ್ಲೇ ಮನೆ ಕಟ್ತಾರೆ. ಎಲ್ಲವೂ ಕೂಡ ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಈ ಕ್ಷಣಕ್ಕೆ ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ಯಾರೊಬ್ಬರ ಬಳಿಯೂ ಕೂಡ ಆಧಾರ್ ಕಾರ್ಡ್ ಇಲ್ಲ, ಯಾರೊಬ್ಬರ ಬಳಿಯೂ ಕೂಡ ಯಾವುದೇ ದಾಖಲೆಗಳಿಲ್ಲ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಆಟೋದಲ್ಲಿ ಕಸ ಆಯುವ ಕೆಲಸ ಮಾಡ್ತಾರೆ. ಟೆಂಟ್ ನಲ್ಲಿ ಇವರು ಜೀವನವನ್ನ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ವಿಕಾರಿ ರಾಷ್ಟ್ರ ಬಾಂಗ್ಲಾದೇಶ ಇವತ್ತು ಬೇಡಿಕೊಂಡು ಬದುಕ್ತಾ ಇದೆ. ಅಂತ ಬಾಂಗ್ಲಾದೇಶದಿಂದ ಬಂದಿರುವಂತ ಇವರೆಲ್ಲರೂ ಕೂಡ ಇಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡಿ ಯಾರೋ ಒಬ್ಬ ದಲ್ಲಾಳಿಗೆ, ಆತ ಸಮಾಜ ಘಾತುಕ, ಆತ ಟೆರರಿಸ್ಟ್ ನಿಜ ಹೇಳಬೇಕಂದ್ರೆ, ಆತನಿಗೆ ಹಣ ಕೊಟ್ಟು ಬರ್ತಾರೆ. ಬಂದವರು ಕಸ ಆಯೋ ಕೆಲಸ ಮಾಡ್ತಾರೆ. ಈ ರೀತಿಯ 2 ಸ್ಟ್ರೋಕ್ ಆಟೋಗಳನ್ನ ಇವರು ತೆಗೆದುಕೊಂಡು ಆ ಆಟೋಗಳಲ್ಲಿ ಇವರು ಮಾಡಿಫೈ ಮಾಡಿ ಅದರಲ್ಲಿ ಕಸ ಆಯೋದು, ಚಿಂದಿ ಆಯೋ ಕೆಲಸ ಮಾಡ್ತಾರೆ.
ಆ ಮೂಲಕ ಇವರು ಹೋಗಬಾರದ ಜಾಗಕ್ಕೆಲ್ಲ ಹೋಗ್ತಾರೆ. ಇಲ್ಲಿನ ಕೆಲವು ಇನ್ಸೈಡ್ ಮಾಹಿತಿಗಳನ್ನೆಲ್ಲ ಇವರು ಅಂದ್ರೆ ಇಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಇವರೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಇವರು ಬಹುಶಃ ಈ ಮಾಹಿತಿಯನ್ನ ಅವರಿಗೆಲ್ಲ ರವಾನಿಸಿದ್ರು ಅಂತ ಹೇಳಿ. ಆದ್ರೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ದೇಶಕ್ಕೆ ಆತಂಕಕಾರಿ ವಿಚಾರ, ದೇಶದ ಭದ್ರತೆಗೆ ಎಷ್ಟು ಆಘಾತಕಾರಿ ವಿಚಾರ ನೋಡಿ. ಅಂತ ನಸಗುನ್ನಿ ಬಾಂಗ್ಲಾದೇಶ ಭಾರತಕ್ಕೆ ಎಷ್ಟು ಮಾರಕವಾಗಿದೆ, ಭಾರತದ ಹಿಂದೂಗಳಿಗೆ ಎಷ್ಟು ಮಾರಕವಾಗಿದೆ, ಅನಿವಾಸಿ ಹಿಂದೂಗಳಿಗೆ. ಅಂತ ಭಾರತೀಯರ ನರಮೇಧವನ್ನ ಮಾಡ್ತಾ ಇರುವಂತಹ ರಾಷ್ಟ್ರ, ಅಲ್ಲಿನ ಪ್ರಜೆಗಳಿಲ್ಲಿ ಬಂದು ಈ ರೀತಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಆಘಾತಕಾರಿ ವಿಚಾರ. ರಿಪಬ್ಲಿಕ್ ಕನ್ನಡದನ್ನ ತೆರೆದಿಟ್ಟಿದೆ ನಿಮ್ಮ ಮುಂದೆ. She was from Bangladesh. I'm going to have a word with her as well. आप कहाँ से थे? म्यांमार का। म्यांमार से कहाँ गए आप? म्यांमार का इंडिया में आया। हाँ, इंडिया के आने के पहले कहाँ पे थी आप? पहले म्यांमार से बांग्लादेश आया। बांग्लादेश कितना महीने थे आप? 2 महीना लिया। 2 महीना। पैसा कहाँ पे दिया आपने? बांग्लादेश में? नहीं, कहाँ पे? इंडिया में। इंडिया में। इंडिया में कितना देना था? 4 बच्चा को मेरे को 60,000 लिया। मेरे हस्बैंड को 25,000 ओके। इतना लिया। यहाँ पे आधार कार्ड, आईडी कार्ड आधार कार्ड कुछ भी नहीं है सर। मेरे को इनिशियल का ऑफिस है ना, इधर से छोटा छोटा 2 कार्ड दिया मेरे को, मेरे हस्बैंड को, और बच्चा को फॉर्म दिया था। आपको पता है आप यहाँ रहना इलीगल है? इधर रहने के लिए, रुकने के लिए कार्ड दिया। कौन सा कार्ड है क्या आपके पास अभी? वो थाना में चेक करने के लिए लेके गया, अभी गया था। अभी गया? अभी गया, मेरा हस्बैंड गया। 4 साल से यहाँ पे हो लेकिन अभी गया? नहीं, पहले दिया था ना, थाना में रख के दिया, अभी लेने के लिए गया। नाम क्या है आपका? यास्मीन अख्तर। यास्मीन अख्तर। ಇವ್ರ ಹತ್ರ ದಾಖಲೆಗಳಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಇವ್ರ ಹತ್ರ ಐಡೆಂಟಿ ಕಾರ್ಡ್ ಏನಾದ್ರೂ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಅಕ್ರಮವಾಗಿ ಅವರು ಬರ್ತಾರೆ, ಅಕ್ರಮವಾಗಿ ಹಣ ಕೊಟ್ಟು ಬರ್ತಾರೆ. ಮೊದಲು ಒಂದು ಜಾಗಕ್ಕೆ ಹೋಗ್ತಾರೆ, ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ. ಆನಂತರ ಅಲ್ಲಿಂದ ಮತ್ತೊಂದು ಜಾಗಕ್ಕೆ ಬರ್ತಾರೆ. ಯಾವುದು ಸೇಫೆಸ್ಟ್ ಸ್ಥಳ ಇವರು ಇರೋದಕ್ಕೆ ಅಂತ ಅನ್ಸುತ್ತೆ ಅಲ್ಲಿರ್ತಾರೆ. ಅಲ್ಲಿದ್ದವರು ತಮ್ಮ ಪರಿವಾರ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಆನಂತರ ಅಲ್ಲೇ ಮನೆ ಕಟ್ತಾರೆ. ಎಲ್ಲವೂ ಕೂಡ ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಈ ಕ್ಷಣಕ್ಕೆ ನಿಮ್ಮ ಮುಂದೆ ತೆರೆದಿರ್ತಾ ಇದೆ. ಯಾರೊಬ್ಬರ ಬಳಿಯೂ ಕೂಡ ಆಧಾರ್ ಕಾರ್ಡ್ ಇಲ್ಲ, ಯಾರೊಬ್ಬರ ಬಳಿಯೂ ಕೂಡ ಯಾವುದೇ ದಾಖಲೆಗಳಿಲ್ಲ. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಟೆಂಟ್ ಹಾಕೊಂಡು ರಾಜಾರೋಷವಾಗಿ ಜೀವನವನ್ನ ಮಾಡ್ತಾ ಇದ್ದಾರೆ. ಆಟೋದಲ್ಲಿ ಕಸ ಆಯುವ ಕೆಲಸ ಮಾಡ್ತಾರೆ. ಟೆಂಟ್ ನಲ್ಲಿ ಇವರು ಜೀವನವನ್ನ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ವಿಕಾರಿ ರಾಷ್ಟ್ರ ಬಾಂಗ್ಲಾದೇಶ ಇವತ್ತು ಬೇಡಿಕೊಂಡು ಬದುಕ್ತಾ ಇದೆ. ಅಂತ ಬಾಂಗ್ಲಾದೇಶದಿಂದ ಬಂದಿರುವಂತ ಇವರೆಲ್ಲರೂ ಕೂಡ ಇಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಪ್ರವೇಶ ಮಾಡಿ ಯಾರೋ ಒಬ್ಬ ದಲ್ಲಾಳಿ